ವಶಪಡಿಸಿಕೊಂಡ ಮಾಲು ವೀಕ್ಷಣೆ. ರಾಮಮೂರ್ತಿನಗರದ ಪೊಲೀಸರು ವಶಪಡಿಸಿಕೊಂಡಿರುವ ಅಪಾರ ಪ್ರಮಾಣ ಮಾಲುಗಳನ್ನು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ ವೀಕ್ಷಿಸಿ ಮಾಹಿತಿ ನೀಡಿದರು. ಆರೋಗ್ಯ ಮೂಲದ 9ನೇ ತರಗತಿ ಓದಿದವರಾಗಿದ್ದು ಬೆಂಗಳೂರು ಕಾನ್ಪುರದವರಾಗಿರ್ತಾರೆ. ಇದರ ಮೇಲೆ ಹಿಂದಿನ ಯಾವುದೇ ಇಲ್ಲ. ಅದೇ ರೀತಿಯಲ್ಲಿ ಈ ಮಾದೇವಪುರ ಪೊಲೀಸ್ ಠಾಣೆಯವರು ಒಂದು ಉತ್ತಮ ಕೆಲಸವನ್ನು ಮಾಡಿ ಈ ರಾತ್ರಿ ಹೊತ್ತಿನಲ್ಲಿ ಝೊಮ್ಯಾಟೊ, ಸ್ವಿಗ್ಗಿ ಈ ರೀತಿ ಫುಡ್ ಡೆಲಿವರಿ ಏನು ವ್ಯಕ್ತಿಗಳು ಇರ್ತಾರೆ ಅವರು ಹೋಗುವಾಗ ಅವರುಗಳನ್ನು ಹೆದರಿಸಿ ದಸ್ತಗಿರಿ ಮಾಡಿದ ಹೆದರಿಸಿ ಅವರಿಂದ ಮೊಬೈಲ್ ಫೋನನ್ನು ಇಟ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ಪ್ರಕರಣವನ್ನು ಪ್ರಯತ್ನಿಸಿದ್ದಾರೆ. ಇದು ಮೂಲತಃ 17/7/24 ಈ ಡೆಲಿವರಿ ಬಾಯ್ಗಳು ಈ ರೀತಿ ಹೋಗುವಾಗ ದ್ವಿಚಕ್ರ ವಾಹನದಲ್ಲಿ ಬಂದು ಇಬ್ಬರು ಅಪರಿಚಿತ ವ್ಯಕ್ತಿಗಳು ಈ ಮೊಬೈಲ್ ಫೋನನ್ನು ತನಿಖೆ ಮಾಡಿರ್ತಕ್ಕಂಥ ಪೊಲೀಸರು 17 ಎಲ್ಲ ಮಾಧ್ಯಮದ ಸ್ವಾಗತ. ಇವತ್ತು ಮುಖ್ಯವಾಗಿ ಬೆಂಗಳೂರು ನಗರ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಕೈಗೊಂಡಿರ್ತಕ್ಕಂತಹ ವಿವಿಧ ಪತ್ತೆ ಕಾರ್ಯಗಳ ಬಗ್ಗೆ ಪ್ರಮುಖವಾಗಿ ವೈಟ್ಫೀಲ್ಡ್ ಪೊಲೀಸ್ ಠಾಣೆಯವರು ಮತ್ತು ಮಾದೇವಪುರ ಪೊಲೀಸ್ ಠಾಣೆಯವರು ಕೆಲವೊಂದು ಮೊಬೈಲ್ ಫೋನ್ಗಳ ಕಳ್ಳತನದ ಪ್ರಕರಣಗಳು ಮತ್ತು ಸುಲಿಗೆ ಪ್ರಕರಣಗಳನ್ನು ಪತ್ತೆ ಮಾಡಿದ್ದಾರೆ. ನಮಗೆ ಗೊತ್ತಿರಾಗಿ ಬೆಂಗಳೂರು ನಗರದಲ್ಲಿ ಅನೇಕ ಸಂದರ್ಭಗಳಲ್ಲಿ ಈ ಮೊಬೈಲ್ ಸ್ನ್ಯಾಚ್ಗಳು ಅಥವಾ ಮೊಬೈಲ್ ಕಳ್ಳತನಗಳು ಆದಾಗ ಅವುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗ್ತಾ ಇಲ್ಲ. ಆದರೆ ಈ ಕಳ್ಳರು ಇದೇ ರೀತಿ ಮಾಡಿಕೊಂಡು ಹೋಗ್ತಾರೆ. ಮುಂದೆ ಅವರು ಮುಂದುವರೆದು ಬೇರೆ ದೊಡ್ಡ ಮಟ್ಟದ ಕಲ್ಪನೆಗಳನ್ನು ದೊಡ್ಡ ಮಟ್ಟದ ಅಪರಾಧಗಳನ್ನು ಮಾಡತಕ್ಕಂಥ ಸಾಧ್ಯತೆ ಇರೋದ್ರಿಂದ ಅವುಗಳನ್ನು ಕೂಡ ನಾವು ಗಂಭೀರವಾಗಿ ಅದಕ್ಕೆ ಪೂರಕವಾಗಿ ಮತ್ತು ಸಾಕ್ಷಿಯಾಗಿ ಈಗ ವೈಟ್ಫೀಲ್ಡ್ ಪೊಲೀಸ್ ಠಾಣೆಯಲ್ಲಿ ಮೊಬೈಲ್ ಕಳ್ಳತನ ಮಾಡತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಬಂಧಿಸಿ ಸುಮಾರು 32 ಮೊಬೈಲ್ ಫೋನ್ಗಳನ್ನು ಅವರು ವಶಪಡಿಸಿಕೊಂಡಿದ್ದಾರೆ. ಇದು ಪ್ರಮುಖವಾಗಿ ವೈಟ್ಫೀಲ್ಡ್ ಪೊಲೀಸ್ ಠಾಣೆಯಲ್ಲಿ ಈ ವಾಟರ್ ಶಾಪ್ ಅಂಗಡಿಯಲ್ಲಿ ರಾತ್ರಿ ಅವರು ಮಲಗಿದ್ದಾಗ ಕಳ್ಳ ಬಂದು ಅಲ್ಲಿ 2 ಮೊಬೈಲ್ ಫೋನ್ಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ. ಇದರ ತನಿಖೆಯನ್ನು ಕೈಗೊಂಡ ಪೊಲೀಸರು ಆ ವ್ಯಕ್ತಿಯನ್ನು 2 ಮೊಬೈಲ್ ಫೋನ್ಗಳ ಸಮೇತ